ಇಲ್ಲಿವರೆಗೆ ಆನಂದಮಯಾಧಿಕರಣ ನಾವು ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಸತ್ತರ್ಕ ದೀಪಾವಳಿ, ತತ್ವ ಪ್ರದೀಪ ಮತ್ತು ತತ್ವ ಪ್ರಕಾಶಕ ಇದನ್ನೆಲ್ಲ ನೋಡಿದ್ದೇವೆ. ಶಾಂಕರ ಭಾಷ್ಯದಲ್ಲಿ, ರಾಮಾನುಜ ಭಾಷ್ಯದಲ್ಲಿ ಏನು ಸೂತ್ರದ ಅರ್ಥಗಳನ್ನು ಹೇಳಿದ್ದಾರೆ ಅಂತನ್ನೋದನ್ನ ನಾವು ನೋಡಬೇಕು. ಮತ್ತೆ ಅದಕ್ಕೆ ಚಂದ್ರಿಕಾದಲ್ಲಿ ಏನು ವಿಮರ್ಶೆ ಮಾಡಿದ್ದಾರೆ ಅಂತ. ಈಗ ನಾವು ನೋಡ್ತಿರುವುದು ಇದೆಲ್ಲ ಒಂದು ಸಂಕ್ಷಿಪ್ತವಾದ ವಿವರಣೆ ಅಷ್ಟೇ. ಬಹಳ ಆಳವಾಗಿ ಆ ಭಾಷ್ಯಗಳನ್ನು ನಾವೇನು ನೋಡ್ತಾ ಇಲ್ಲ. ಅಲ್ಲಲ್ಲಿ ನೋಡಿದ್ದೇವೆ, ಕೆಲವು ಕಡೆ ಶಂಕರ ಭಾಷ್ಯದ ಬಗ್ಗೆ ವಾಕ್ಯಗಳನ್ನು ತಗೊಂಡು ಅದನ್ನು ಗೋವಿಂದಾಚಾರ್ಯ ಹೇಗೆ ವಿಮರ್ಶಿಸಿದ್ದಾರೆ ಅನ್ನೋದನ್ನ ನೋಡ್ತಿದ್ದೇವೆ. ಆದರೆ ಈಗ ನೋಡ್ತಿರೋದಂತೂ ಒಟ್ಟಾರೆ ಒಂದು ಸಂಕ್ಷಿಪ್ತ ಅವಲೋಕನ ಇದು. ಶಾಂಕರ ಭಾಷ್ಯದಲ್ಲಿ ಸೂತ್ರದ ಅರ್ಥಗಳನ್ನು ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ಬ್ರಹ್ಮತತ್ವವನ್ನು ಪ್ರತಿಪಾದನೆ ಮಾಡುವ 2 ಥರದ ವಾಕ್ಯಗಳಿವೆ. ಕೆಲವು ವಾಕ್ಯಗಳು ಜಡವಾದಂತಹ ಉಪಾಧಿಗಳು, ಆ ಉಪಾಧಿಗಳ ಮೂಲಕ ಉಪಾಧಿಗಳಿಂದ ವಿಶಿಷ್ಟನಾದ ಬ್ರಹ್ಮನನ್ನು ತಿಳಿಸ್ತವೆ. ಉಪಾಧಿ ಅಂದರೆ ಗುಣಧರ್ಮ ಅಂತ ಅರ್ಥ, ಕ್ವಾಲಿಟಿ, ಪ್ರಾಪರ್ಟಿ ಅಂತ ಅರ್ಥ. ಅದರ ತಾತ್ಪರ್ಯ ಏನಾಗಿರ್ತದೆ, ಆ ಉಪಾಧಿಯ ಮೂಲಕ ಬ್ರಹ್ಮನನ್ನು ತಿಳಿಯಬೇಕು ಅಂತ. ಉದಾಹರಣೆಗೆ ಇದೇ ತೈತ್ರಿಯ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ, ಅದನ್ನೇ ಬ್ರಹ್ಮವಲ್ಲಿ ಅಂತಾರೆ, ಅನ್ನಮಯಾದಿ ಉಪಾಧಿ ವಿಶಿಷ್ಟನಾದ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಇವು 5 ಉಪಾಧಿಗಳು, ಜಡವಾದಂತಹ ಉಪಾಧಿಗಳು, ಕೋಶಗಳು. ಅವುಗಳಿಂದ ವಿಶಿಷ್ಟನಾದ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತವೆ. ಅವುಗಳ ತಾತ್ಪರ್ಯ ಆ ಉಪಾಧಿಯ ಮೂಲಕ ಬ್ರಹ್ಮವನ್ನು ತಿಳಿಯಬೇಕು ಅಂತ. ಇನ್ನು ಕೆಲವು ಬೇರೆ ವಾಕ್ಯಗಳಿರ್ತವೆ, ಉಪಾಧಿ ವಿಶಿಷ್ಟನಾದ ಬ್ರಹ್ಮನನ್ನು ತಿಳಿಸಿ ಆ ರೂಪದಿಂದ ವಿಶಿಷ್ಟನಾದ ಆ ಭಗವಂತನನ್ನು ಧ್ಯಾನಿಸಬೇಕು ಅಂತ ಅಭಿಪ್ರಾಯ ಇರ್ತವೆ. ಆ ಧ್ಯಾನದ ಪ್ರಯೋಜನ ಏನು? ಕ್ರಮವಾಗಿ ಮುಕ್ತಿಯ ಲಾಭ, ಕ್ರಮವಾಗಿ ಅಪರೋಕ್ಷ ಜ್ಞಾನ ಸಮೃದ್ಧವಾಗಿ ಅದರಿಂದ ಮುಕ್ತಿಯನ್ನು ಪಡೆಯುವುದು. ಮತ್ತೆ ಕರ್ಮ ಸಮೃದ್ಧಿ, ಮಾಡುವಂತಹ ಯಜ್ಞಯಾಗ ಇತ್ಯಾದಿಗಳಲ್ಲಿ ಒಂದು ವೈಶಿಷ್ಟ್ಯ. ಮತ್ತೆ ಅಭ್ಯುದಯ ಸಿದ್ಧಿ, ಅಂದರೆ ಲೌಕಿಕ ಅಪೇಕ್ಷೆಗಳನ್ನು ನಾವೇನು ಇಟ್ಕೊಂಡು ಮಾಡಿರ್ತೀವಿ, ಅದು ಆಧ್ಯಾತ್ಮಿಕ ಉದ್ದೇಶಗಳಿಗೆ ಪೂರಕ ಆಗಿರಬಹುದು, ಆಗದೇ ಇರಬಹುದು. ಅಂತೂ ಒಂದು ನಮ್ಮ ಅಪೇಕ್ಷೆ ಒಂದು ಈಡೇರುವುದು, ಇದು 3ನೇದ್ದು. ಈ ಹೃದಯಾಕಾಶದಲ್ಲಿ ಆ ಸಗುಣ ಬ್ರಹ್ಮನ ಧ್ಯಾನದಿಂದ ನಿರ್ಗುಣ ಧ್ಯಾನ ಸಿದ್ಧಿ ಆಗ್ತದೆ ಅಂತ ಈಗ ಬರೆದಿದ್ದಾರೆ. ಅದನ್ನು ಹಿಂದೊಂದ್ಸರಿ ನಾನು ಹೇಳಿದ್ದೆ. ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣಾತ್ ಅಂತ. ಮೂಲತಃ ನಿರ್ಗುಣ ಬ್ರಹ್ಮನನ್ನೇ ನಾವು ಉಪಾಸಿಸಬೇಕಾಗಿರೋದು. ಆದರೆ ನಿರ್ಗುಣ ಬ್ರಹ್ಮನ ಉಪಾಸನೆಯ ಮೆಟ್ಟಿಲಿಗೆ ಒಮ್ಮೆಲೆ ಏರ್ಲಿಕ್ಕಾಗೋದಿಲ್ಲ ಎಲ್ರಿಗೂ ಕೂಡ. ಆವಾಗ ಈ ಸಾಧಕನಾದವನು ಮೊದಲು ಸಗುಣ ಬ್ರಹ್ಮನನ್ನು ಉಪಾಸಿಸಿ ಆಮೇಲೆ ನಿರ್ಗುಣ ಬ್ರಹ್ಮನನ್ನು ಧ್ಯಾನಿಸ್ತಾನೆ. ಹೀಗೆ ಸಗುಣೋಪಾಸನೆ ಅಂತನ್ನೋದು ನಿರ್ಗುಣೋಪಾಸನೆಗೆ ಮೆಟ್ಟಿಲು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಸಗುಣೋಪಾಸನೆ ಅಂದರೆ ಸೃಷ್ಟಿಕರ್ತೃತ್ವ ಮೊದಲಾದ ಗುಣಗಳಿಂದ ವಿಶಿಷ್ಟನಾದವನು. ಕೃಷ್ಣ, ರಾಮ ಇತ್ಯಾದಿ ಯಾವ ರೂಪವೂ ಕೂಡ ಆಗಬಹುದು, ಇದು ನಮ್ಗೆ ಗಮನಿಸಬೇಕು. ಅದ್ವೈತಿಗಳಾದವರು ಎಲ್ಲರೂ ಕೂಡ ಶಿವನನ್ನೇ ಉಪಾಸನೆ ಮಾಡಿದ್ದಾರೆ ಅಂತೇನಿಲ್ಲ. ಮಧುಸೂದನ ಸರಸ್ವತಿ ಅಂತವರು ಕೃಷ್ಣನನ್ನೇ ಉಪಾಸನೆ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ಶಿವನನ್ನು ಉಪಾಸನೆ ಮಾಡಿದ್ದಕ್ಕಿಂತ ಹೆಚ್ಚು ನರಸಿಂಹದೇವನನ್ನೇ ಉಪಾಸನೆ ಮಾಡ್ತಾರೆ. ತಮ್ಮ ಗೀತಾ ಪ್ರಸ್ಥಾನದಲ್ಲಿ ಭಗವಾನ್ ಅಂತ ಬಂದಲ್ಲೆಲ್ಲ ವಾಸುದೇವ ಅಂತಾನೆ ಹೇಳ್ತಾರೆ. ಅನೇಕ ಶಂಕರಾಚಾರ್ಯ ಅನುಯಾಯಿಗಳು ಕೂಡ ಶಂಕರಾಚಾರ್ಯರು ವಿಷ್ಣು ಪರವಾದ ಪ್ರಾರ್ಥನೆಯನ್ನು ಹೆಚ್ಚು ಮಾಡಿದ್ದಾರೆ ಅನ್ನೋದನ್ನು ಒಪ್ಪುತ್ತಾರೆ. ಹೀಗೆ ಏನೇ ಇರಲಿ, ಅಂತೂ ಇವೆಲ್ಲ ಸಗುಣೋಪಾಸನೆ. ಮಧುಸೂದನ ಸರಸ್ವತಿಗಳಂತೂ ಶೈವಾವಯಂ ನಕಲು ತತ್ರ ವಿಚಾರಣೀಯಂ, ನಾವು ಶೈವರು ಹೌದು, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ, ಪಂಚಾಕ್ಷರಿ ಜಪ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ದಾಸೀಕತಾ ಗೋಪವಧೂ ವಿಟೇನ, ಇಷ್ಟಾದರೂ ಕೂಡ ನಾವು ಆ ಗೋಪವಧೂ ವಿಟ, ಗೋಪಿ ಜಾರಣ ಆದಂಥ ಕೃಷ್ಣನ ಒಂದು ಸೆಳೆತಕ್ಕೊಳಗಾಗಿ ನಾವು ಆತನ ದಾಸರಾಗಿ ಬಿಟ್ಟಿದ್ದೀವಿ ಅಂತ ಅವರು ಹೇಳ್ಕೋತಾರೆ. ಇಂಥ ಒಂದು 2-3 ಶ್ಲೋಕಗಳು ಆ ಮಧುಸೂದನ ಸರಸ್ವತಿಗಳ ಅದು ಅದ್ವೈತ ಸಿದ್ಧಿಯೋ ಇಷ್ಟ ಸಿದ್ಧಿಯೋ ಯಾವುದೊಂದು ಗ್ರಂಥವನ್ನು ಬರೆದವರು, ಅದರಲ್ಲೆಲ್ಲ ಆ ಥರ ಕಾಣಿಸ್ತದೆ. ಹೀಗೆ ಅಂತೂ ಸಗುಣೋಪಾಸನೆಯನ್ನು ಹೀಗೆಲ್ಲ ಅವರು ಮಾಡ್ತಾರೆ. ಆ ಸಗುಣೋಪಾಸನೆಯಿಂದ ಮುಂದೆ ನಿರ್ಗುಣೋಪಾಸನೆಗೆ ಅವರು ಏರಬೇಕು ಅಂತ ಅವ್ರ ತಾತ್ಪರ್ಯ. ಆದರೂ ಅವರ ಮನಸ್ಸನ್ನ ಸಗುಣೋಪಾಸನೆ ಅಂತನ್ನೋದು ಇಷ್ಟು ಆಳವಾಗಿ, ಸಗುಣ ಬ್ರಹ್ಮನ ಆ ಮಹತ್ವ, ಅವನ ವೈಭವ ಅಂತನ್ನೋದು ಇಷ್ಟು ಆಳವಾಗಿ ಅವರನ್ನು ಹಿಡಿದಿಟ್ಟು ಬಿಟ್ಟಿದೆ ಅನ್ನೋದಂತೂ ಕಾಣಿಸ್ತದೆ. ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನೆಗೆ ಏರ್ತಾರೋ ಬಿಡ್ತಾರೋ ಅದು ವಿಷಯ ಬೇರೆ, ಒಂದು ಹಿಡಿದಂತೂ ಇಟ್ಟಿದೆ ಅವರ ಮನಸ್ಸನ್ನು.
ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ಗೀತೋಪಾಸನೆ ಬಗ್ಗೆ ಹೇಳಿದ್ದಾರೆ. ಓಮಿತ್ಯೇತದಕ್ಷರ ಉದ್ಗೀತಮುಪಾಸೀತ ಅಂತ. ಆ ಪ್ರಕಾರ ಕರ್ಮಗಳನ್ನು ಮಾಡಿದರೆ ನಾವು ಮಾಡುವ ದೈನಂದಿನ ಕರ್ಮಗಳಲ್ಲೆಲ್ಲ ಒಂದು ಫಲ ಸಿಗ್ತದೆ. ಮತ್ತೆ ಆ ಪ್ರತಿಮೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿದರೆ ಅಭೀಷ್ಟ ಸಿದ್ಧಿ ಆಗ್ತದೆ ಅಂತದೆಲ್ಲ ಈ ವ್ಯಾಖ್ಯಾನದಲ್ಲಿ ನಾವು ಕಾಣ್ತಿದ್ದೇವೆ. ಹೀಗೆ ಒಟ್ಟಾರೆ ಉಪನಿಷತ್ತಿನ ಮಂತ್ರಗಳಿಗೆ ಕೆಲವಕ್ಕೆ ಬ್ರಹ್ಮನ ಧ್ಯಾನ ಮಾಡುವುದರಲ್ಲಿ ತಾತ್ಪರ್ಯ, ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ನಮಗೆ ಕಲಿಸುವುದು ತಾತ್ಪರ್ಯ, ಇನ್ನು ಕೆಲವುದಕ್ಕೆ ಬ್ರಹ್ಮನ ಜ್ಞಾನವನ್ನು ಕೊಡುವುದು ತಾತ್ಪರ್ಯ. ಅದನ್ನೆಲ್ಲ ಈ ಮುಂದಿನ ಸೂತ್ರಗಳು ಹೊರಡ್ತವೆ, ಮುಂದಿನ ಸೂತ್ರಗಳು ತಿಳಿಸ್ಲಿಕ್ಕೆ ಹೊರಟಿವೆ ಅಂತ ಅವರ ಅಭಿಪ್ರಾಯ. ಈ ಗತಿ ಸಾಮಾನ್ಯ ಅಂತ ಹಿಂದೆ ಒಂದು ಸೂತ್ರ ಬಂದಿದೆ. ಅದರಲ್ಲಿ ಸೃಷ್ಟಿಯನ್ನು ಹೇಳುವಂತಹ ಅನೇಕ ವೇದಾಂತ ವಾಕ್ಯಗಳಿವೆ ಅಲ್ಲ, ಅಲ್ಲೆಲ್ಲ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ತಗೊಳ್ಳೋ ತಾತ್ಪರ್ಯ, ಈ ಪ್ರಕೃತಿ ಕಾರಣ ಅಂತ ತಗೊಳ್ಳೋ ತಾತ್ಪರ್ಯ ಅಲ್ಲ. ಪ್ರಕೃತಿ ಕಾರಣ ಅಂತ ಬೇರೆ ಸಾಂಖ್ಯರು ಮೊದಲಾದವರು ಏನಾದ್ರು ಹೇಳ್ತಾರೆ, ಅದನ್ನೆಲ್ಲ ನಿರಾಕರಿಸ್ತಾರೆ. ಇದೇ ಪ್ರಥಮಾಧ್ಯಾಯದ 4ನೇ ಪಾದದಲ್ಲಿ ಪ್ರಕೃತಿ ಅಧಿಕರಣದಲ್ಲಿ ಆ ಪ್ರಮೇಯವನ್ನು ಸಮರ್ಥನೆ ಮಾಡ್ತಾರೆ. ಹೀಗೆ ಬ್ರಹ್ಮಸೂತ್ರದ ಒಂದು ಶಾಂಕರ ಭಾಷ್ಯದ ಒಂದು ಅವಲೋಕನ, ಕಿಂಚಿತ್ ಅವಲೋಕನ. ಇಲ್ಲಿ ಆನಂದಮಯೋಭ್ಯಾಸಾತ್ ವಿಕಾರ ಶಬ್ದಾನ್ಯತಿ ಚೀನ ಪ್ರಾಚುರ್ಯಾತ್ ತದ್ದೇತು ವಿಪದೇಶಾತ್ ಮೊದಲಾದ ಸೂತ್ರಗಳಿವೆಯಲ್ಲ, ಈ ಸೂತ್ರಗಳಿಗೆ ಅರ್ಥಗಳನ್ನು ಒಂದು ಬಾರಿ ಸಂಕ್ಷಿಪ್ತವಾಗಿ ನೋಡಬೇಕು. ಈ ಎಲ್ಲ 8 ಸೂತ್ರಗಳ ಅರ್ಥಗಳನ್ನು ಮೊದಲು ಕೊಟ್ಟಿದ್ದಾರೆ. ಇದು ಯಾರು ಮಾಡಿದ್ದು ಈ ಅರ್ಥಗಳನ್ನ, ಈ ವ್ಯಾಖ್ಯಾನಗಳನ್ನ ಅಂದ್ರೆ ಮುಂದಿನ 96ನೇ ಪುಟದಲ್ಲಿ ನೋಡಿ, ಶಂಕರಾಚಾರ್ಯಕ್ಕಿಂತಲೂ ಪ್ರಾಚೀನನಾದಂಥ ಒಬ್ಬ ವೃತ್ತಿಕಾರ ಮಾಡಿದ್ದಾನೆ. ವೃತ್ತಿಕಾರ ಯಾರು ಅಂತ ಅಲ್ಲಿಯೂ ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯ ಬರೆದಿಲ್ಲ. ಅದನ್ನು ತಿಳ್ಕೋಬಹುದಿತ್ತು, ಯಾರು ವೃತ್ತಿಕಾರ ಅಂದ್ರೆ ಯಾರು, ವೃತ್ತಿ ಬರೆದವನು ಯಾರು ಅಂತ ಏನಾರು ಸ್ನೇಹಿತರನ್ನು ಕೇಳಿದರೆ, ಶಂಕರ ಭಾಷೆಯನ್ನು ಅಧ್ಯಯನ ಮಾಡಿದ ಸ್ನೇಹಿತರನ್ನು ಕೇಳಿದ್ರೆ ಹೇಳ್ತಿದ್ರು. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಲಿಲ್ಲ. ಮುಂದೆ ಯಾವಾಗಾದ್ರು ತಾನಾಗೆ ಸಹಜವಾಗಿ ತಿಳಿದು ಬಂದಾಗ ತಿಳಿದು ಬರ್ತದಷ್ಟೇ, ಎಲ್ಲಾರು ಯಾರ್ದಾರು ಮುಖದ ಅವರ ಮಾತುಗಳನ್ನು ಕೇಳುವಾಗ. ಅಂತೂ ಅದು ಮುಂದೆ ನೋಡಿ 96ನೇ ಪುಟದಲ್ಲಿ ಕೊನೆಗೆ ಈ 8 ಸೂತ್ರಗಳ ಅರ್ಥವನ್ನ ಶಂಕರಾಚಾರ್ಯಕ್ಕಿಂತ ಮುಂಚೆ ವೃತ್ತಿಕಾರೊಬ್ಬ ಹೀಗೆ ಹೇಳ್ತಾರೆ. ಇದನ್ನು ಶಂಕರ ಭಾಷೆಯಲ್ಲಿ ಅನುವಾದ ಮಾಡಿ ಕೊನೆಗೆ ತಮ್ಮ ಶಂಕರಾಚಾರ್ಯ ತಮ್ಮ ಅಭಿಪ್ರಾಯವನ್ನು ಖಂಡನೆ ಮಾಡ್ತಾರೆ. ಈ ಅದಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾರೆ, ಈಗ ನಾವು ಆ ಎಲ್ಲ ಸೂತ್ರಗಳ ಅರ್ಥವನ್ನು ನೋಡ್ಲಿಕ್ಕೆ ಹೊರಟ್ರೆ ಹೆಚ್ಚು ಕಡಿಮೆ ಅದು ನಮ್ಮ ಸಿದ್ಧಾಂತಕ್ಕೆ ಹೋಲುವಂತ ಅರ್ಥನೇ ಆಗ್ತದೆ. ಆನಂದಮಯೋಭ್ಯಾಸ ಅಂತ ಮೊದಲನೇದು 95ನೇ ಪುಟ ಈಗ ನೋಡೋಣ. ಅನ್ನಮಯಾದ ಪಂಚಕೋಶಗಳ ಕೊನೆಯಲ್ಲಿ ವರ್ಣಿತವಾದ ತತ್ವವೇ ಆನಂದಮಯವಾದ ಬ್ರಹ್ಮತತ್ವ. ಅದು ಅಭ್ಯಾಸ. ಉಪನಿಷತ್ತಿನ ಪ್ರಕರಣದಲ್ಲಿ ಆನಂದಮಯ ಶಬ್ದವನ್ನು ಅನೇಕ ಬಾರಿ ಪ್ರಯೋಗ ಮಾಡಿದ್ದಾರೆ. ನಮ್ಮ ಸೂತ್ರದ ಅರ್ಥವು ಹೀಗೆ ಇದೆ. ಅಭ್ಯಾಸ ಅಂದರೆ ಅನೇಕ ಬಾರಿ ಪ್ರಯೋಗ ಮಾಡುವುದು ಅಂತ ಅರ್ಥ. ರಸೋ ವೈಸಃ ರಸಂಹ್ಯೇವಾಯಂ ಲಬ್ಧ್ವಾನಂದೇ ಭವತಿ, ಇವೆಲ್ಲ ಬ್ರಹ್ಮನನ್ನು ಕುರಿತಾದ ವರ್ಣನೆಗಳು. ಸಹ ಆ ಬ್ರಹ್ಮನು ರಸ ಆಗಿದ್ದಾನೆ, ಆ ರಸವನ್ನು ತಿಳಿದವನು ಆನಂದವನ್ನು ಪಡ್ತಾನೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಈ ಜಗತ್ತಿನಲ್ಲಿ ಯಾರು ಸಾಮಾನ್ಯ ಚಟುವಟಿಕೆಗಳನ್ನು ಅಥವಾ ವಿಶೇಷ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ? ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಭಗವಂತ ಒಂದು ವೇಳೆ ಆನಂದ ಸ್ವರೂಪನಾಗಿಲ್ಲದೆ ಹೋದರೆ ಅವನು ಸೃಷ್ಟಿಯನ್ನು ಮಾಡುವುದು ಸಾಧ್ಯ ಇಲ್ಲ. ಅವನು ಮಾಡದೆ ಹೋದರೆ ಇನ್ಯಾರು ಮಾಡುವುದು? ಹೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಇದು ಅಜ್ಞಾನಿಗಳಾದವರು, ಪ್ರಾಥಮಿಕ ಹಂತದ ಜಿಜ್ಞಾಸುಗಳಿಗೆ ಅನ್ನಮಯವಾದಂಥ ಈ ಶರೀರ ಇದೆಯಲ್ಲ, ನಮ್ಮದು ಹೊರಗಿನ ಶರೀರ, ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಇತ್ಯಾದಿಗಳಲ್ಲಿ ಪೃಥ್ವಿ ಅಪು ಇವೆರಡರ ಒಂದು ಆವರಣವೇ ಅನ್ನಮಯ ಶರೀರ. ಅದನ್ನು ನಾವು ಹಿಂದೆ ನೋಡಿದ್ವಿ. ಈ ಅನ್ನಮಯವಾದ ಶರೀರವನ್ನು ಬ್ರಹ್ಮ ಅಂತ ತಿಳಿಸಿ, ಆಮೇಲೆ ಅದರೊಳಗಿನ ಪ್ರಾಣಮಯ ಕೋಶವನ್ನು ಬ್ರಹ್ಮ ಅಂತ ತಿಳಿಸಿ, ಹೀಗೆ ಅದಾದ್ಮೇಲೆ ಮತ್ತೆ ಮನೋಮಯ ಕೋಶವನ್ನು ತಿಳಿಸೋದು. ಪೃಥ್ವಿ ಅಪು ಆಮೇಲೆ ತೇಜಸ್ಸು ವಾಯು, ಕೇವಲ ಹೊರಗಿನ ಈ ಜಡವಾದ ದೇಹ ಅಲ್ಲ, ಅದರೊಳಗೆ ಈ ವಾಯುವಿನ ಸಂಚಾರ ಮತ್ತೆ ತೇಜಸ್ಸಿನ ಸಂಪರ್ಕ ಇತ್ಯಾದಿಗಳಿದ್ರೇ ಅದರಲ್ಲಿ ಜೀವ ಇರೋದು, ಇಲ್ಲದೆ ಹೋದ್ರೆ ಅದಿರೋದಿಲ್ಲ. ಹೀಗೆ 5 ಆವರಣಗಳು, ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇತ್ಯಾದಿಗಳು 8 ಏನಿವೆ, ಈ 8ಅನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತ ಹೀಗೆಲ್ಲ ವಿಭಾಗಿಸಿದ್ದಾರೆ. ಈ ಹಿಂದೆ ಅದನ್ನು ನಾವು ನೋಡಿದ್ವಿ. ಮೊದಲು ಶರೀರವನ್ನೇ ಬ್ರಹ್ಮ ಅಂತ ತೋರಿಸೋದು, ಆಮೇಲೆ ಅದರೊಳಗಿನ ಪ್ರಾಣಮಯ ಕೋಶವನ್ನು ತೋರಿಸೋದು ಬ್ರಹ್ಮ ಅಂತ,
ಅದಾದ್ಮೇಲೆ ಮನೋಮಯ ಕೋಶವನ್ನು ತೋರಿಸಿ ಬ್ರಹ್ಮ ಅಂತ ಹೇಳೋದು. ಕೊನೆಗೆ ಆನಂದಮಯನೇ ಬ್ರಹ್ಮ ಅಂತ ತೋರಿಸುವುದು ಈ ಉದ್ದೇಶ. ನಾವು ವೃತ್ತಿಕಾರರ ಮತ ಏನು ಅಂತ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಅಲ್ಲೇನು ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ರೆ ಏನಾದ್ರು ನಮಗೆ ಬಂದ್ರೆ ಆ ವೃತ್ತಿಕಾರರ ಮತ ಏನಂತ ನಾವು ತೆಗೆದು ನೋಡ್ಬೇಕಾಗ್ತದೆ. ನಾವೀಗ ನೋಡ್ತಿರೋದು ಸುಮ್ಮನೆ ಒಂದು ಅನುವಾದ ಅಷ್ಟೇ. ಅದರಿಂದ ಅದ್ರ ಬಗ್ಗೆ ಹೆಚ್ಚೇನು ನಾವು ನೀವು ವಿಚಾರ ಮಾಡಬೇಕಾದಿಲ್ಲ. ಈ ವಸ್ತುತಃ ಈ 5 ಪೈಕಿ ಆನಂದಮಯನಾದವನೇ ಆ ಬ್ರಹ್ಮ. ಅವನನ್ನು ತಿಳಿಸಿದ್ರೆ ಅಜ್ಞಾನಿಗಳಿಗೆ ತಿಳಿತದ? ಅಜ್ಞಾನಿಗಳಿಗೆ ತಿಳಿಸುವ ರೀತಿ ಅದು. ಅದಕ್ಕಾಗಿ ಕ್ರಮೇಣ ಬ್ರಹ್ಮನ ಸ್ವರೂಪವನ್ನು ಉಪನಿಷತ್ತಿನಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಒಂದು ಬೇರೆ ಉದಾಹರಣೆ ನಾವು ಕೊಡಬಹುದು. ಹಿಂದೆ ನಾವು ಯಾವುದೋ ಒಂದು ಪ್ರಸಂಗದಲ್ಲಿ ಹೇಳಿದ್ದೆ. ಈಗ ಒಂದು ದೊಡ್ಡ ಮರ ನಮ್ಮ ಎದುರುಗಡೆ ಇದೆ. ಆ ಚಂದ್ರನನ್ನು ಒಬ್ಬ ಹುಡುಗನಿಗೆ ತೋರಿಸಬೇಕಾಗಿದೆ. ಚಂದ್ರನನ್ನು ತೋರಿಸುವಾಗ ಏನ್ ಮಾಡ್ತಾರೆ, ಮೊದಲು ಈ ಕೊಂಬೆ ನೋಡು ಅಂತ ಹೇಳ್ತಾರೆ. ಕೊಂಬೆ ತೋರಿಸಿ ಆ ಕೊಂಬೆಯನ್ನು ಆ ಹುಡುಗ ಗಮನಿಸಿದ ಮೇಲೆ ಅದರ ನಡುವೆ ನೋಡು, ಅದರ ಎಡಬಲ ನೋಡು ಅಂತ ಹೀಗೆಲ್ಲ ತೋರಿಸಿ ಅಲ್ಲಿಂದ ಚಂದ್ರವನ್ನು ಅಥವಾ ಒಂದು ನಕ್ಷತ್ರವನ್ನು ತೋರಿಸ್ತಾರೆ. ಅದಕ್ಕೆ ಶಾಖಾಚಂದ್ರ ನ್ಯಾಯ ಅಂತ ಕರೀತಾರೆ. ತೋರಿಸುವ ಉದ್ದೇಶ ಚಂದ್ರನನ್ನ, ಆದರೆ ನೇರವಾಗಿ ಚಂದ್ರ ಕಾಣಿಸುವುದಿಲ್ಲ. ಚಂದ್ರ ಅಲ್ಲದೆ ಹೋದ್ರೆ ನೀವು ಯಾವ್ದಾದ್ರು ನಕ್ಷತ್ರ ಅಂತ ತಿಳ್ಕೋಬಹುದು. ಈಗ ಅರುಂಧತಿ ನಕ್ಷತ್ರವನ್ನು ತೋರಿಸಬೇಕಾದ್ರೆ ಉತ್ತರ ದಿಕ್ಕಿಗೆ ಕರ್ಕೊಂಡು ಹೋಗಿ ನೋಡಿ, ಇಲ್ಲಿ 7 ನಕ್ಷತ್ರಗಳಿವೆ ಅಂತ ಚೌಕಾಕಾರವಾಗಿರೋ 4, ಆ 4ರಲ್ಲಿ ಕೊನೆಯದೊಂದು ಏನಿರ್ತದೆ ಅದರ ಪಕ್ಕದಲ್ಲಿ ಮತ್ತೆ 3, ಅದರ ಎಡಭಾಗದಲ್ಲಿ ಆ 3ನೇದ್ರ ಪಕ್ಕದಲ್ಲಿ ಮತ್ತೆ ಸೂಕ್ಷ್ಮವಾಗಿ ನೋಡಿ ಅಂತ ಹೇಳ್ತಾರೆ. ಹೀಗೆಲ್ಲ ಮಾಡಿ ನಾವು ಏನು ತೋರಿಸಬೇಕಾಗಿರ್ತದೋ ಕೊನೆಗೆ ಅದನ್ನು ತೋರಿಸ್ತಾರೆ. ಇಂಥ ಶಾಖಾಚಂದ್ರ ನ್ಯಾಯ ಅಂತ ಇವಕ್ಕೆಲ್ಲ ಹೇಳ್ತಾರೆ. ಅಲ್ಲಿ ವಿಕಾರ ಶಬ್ದ ನೀತಿ ಚಿಹ್ನ ಅಂತ ಮುಂದಿನ ಸೂತ್ರ. ಆನಂದಮಯ ಎಂಬ ಹೆಸರಿನಲ್ಲಿ ಆ ಹೆಸರಿನಲ್ಲಿ ಮಯಟ್ ಅಂತ ಶಬ್ದ ಇದೆ. ಮಯಟ್ ಶಬ್ದಕ್ಕೆ ವಿಕಾರ ಅಂತ ಅರ್ಥ. ಬ್ರಹ್ಮ ನಿರ್ವಿಕಾರ, ಅವನು ಹೇಗೆ ಆನಂದಮಯ ಆಗೋದು ಅಂದ್ರೆ ಆ ಮಯಟ್ ಪ್ರತ್ಯೇಕ ವಿಕಾರ ಅಂತಾನೆ ಅರ್ಥ ಆಗಬೇಕಾಗಿಲ್ಲ. ವಿಕಾರ ಮತ್ತು ಪ್ರಾಚುರ್ಯ ಅಂತ 2 ಅರ್ಥ ಇದೆ. ಆ ಪ್ರಾಚುರ್ಯ ಅನ್ನೋ ಅರ್ಥ ಆನಂದಮಯ ಎಂಬ ಹೆಸರು ಆ ಬ್ರಹ್ಮನಿಗೂ ಕೂಡ ಅನ್ವಿತ ಆಗ್ತದೆ. ಅದರಿಂದ ಏನು ತೊಂದರೆ ಇಲ್ಲ ಅಂತ ಅದಕ್ಕೆ ಅಭಿಪ್ರಾಯ. ಈ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತಾನೆ ಅರ್ಥ ಇಟ್ಕೋಬೇಕು, ಅದು ಹೇಗೆ ತೀರ್ಮಾನ ಮಾಡಲಿಕ್ಕೆ ತದ್ಹೇತು ಉಪದೇಶಾಚ ಅಂತ ಈ ಸೂತ್ರದಲ್ಲಿ ಕಾರಣ ಕೊಟ್ಟಿದ್ದಾರೆ. ಅದು ಹೇತು ಉಪದೇಶ ಅಂತ ಕಾರಣವನ್ನು ಕೊಟ್ಟಿರೋದು. ಏಷ ಹೇವ ಆನಂದ ಯಾತಿ, ಈ ಆನಂದನೇ, ಈ ಆನಂದವೇನಾದ ಬ್ರಹ್ಮನೇ ಇತರರಿಗೂ ಆನಂದ ಕೊಡ್ತಾನೆ. ಇನ್ನೊಬ್ಬರಿಗೆ ಆನಂದ ಕೊಡಬೇಕಾದ್ರೆ ತನಗೆ ಆನಂದ ಇರಬೇಕು. ತನಗೆ ಶ್ರೀಮಂತಿಕೆ ಇಲ್ಲದೆ ಹೋದ್ರೆ ಅವನು ಬೇರೆಯವರಿಗೆ ಏನು ಕೊಟ್ಟಾನ? ಆದ್ರಿಂದ ಆನಂದವೇನಾದಂಥ ಬ್ರಹ್ಮ ಇತರರಿಗೆ ಆನಂದ ಕೊಡಬೇಕಾದ್ರೆ ತಾನು ಕೂಡ ಆನಂದ ಪ್ರಚುರನಾಗಿರಬೇಕು ಅಂತ ತಾತ್ಪರ್ಯ. ಅದರಿಂದ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಮಾಡಬೇಕೇ ಹೊರತು ವಿಕಾರ ಅಂತ ಅರ್ಥ ಮಾಡಬಾರದು. ಮುಂದೆ ಮಾಂತ್ರವರ್ಣಿಕಮೇವ ಗೀಯತೆ. ಉಪನಿಷತ್ತಿನ ಪ್ರಾರಂಭದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಪ್ರಾರಂಭ ಆಗಿದೆ. ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೀಗೆ ಪ್ರಾರಂಭ ಆಗಿ ಅಲ್ಲಿ ಪ್ರಸ್ತುತನಾದವನು ಬ್ರಹ್ಮ. ಅವನನ್ನ ಕೊನೆಗೆ ಅನ್ಯೋಂತರ ಆತ್ಮಾನಂದಮಯ ಅಂತ ವರ್ಣನೆ ಮಾಡ್ತಾರೆ. ಇದು ಆ ವಾಕ್ಯ ಕೊನೆಗೆ ಹೀಗೊಂದು ಬಾರಿ ವರ್ಣನೆ ಮಾಡ್ತದೆ. ಅದಕ್ಕಿಂತ ಮುಂಚೆ ಅನ್ನಮಯಾದಿಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೊನೆಗೆ ಆ ಆನಂದಮಯ, ಕೊನೆಯಲ್ಲಿ ವರ್ಣಿತನಾದಂತಹ ಆನಂದಮಯ ಏನಿದ್ದಾನೆ ಬ್ರಹ್ಮ, ಅವನನ್ನು ಬ್ರಹ್ಮ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ, ನಿಶ್ಚಯಿಸ್ಲಿಕ್ಕೆ ಸಾಧ್ಯ ಆದರೆ, ನಮಗದು ಕನ್ವಿನ್ಸ್ ಆದರೆ, ಪ್ರಾರಂಭದಲ್ಲಿ ಬಂದಿರುವಂತಹ ಈ ವಾಕ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅದು ಬ್ರಹ್ಮ. ಮೊದಲು ವರ್ಣಿತ ಆಗಿರುವುದು ಬ್ರಹ್ಮ, ಕೊನೆಗೆ ವರ್ಣಿತ ಆಗಿರುವುದು ಬ್ರಹ್ಮ. ಹೀಗೆ ಅವೆರಡಕ್ಕೂ ಕೂಡ ಒಂದು ಏಕರೂಪತೆ ಬರುವುದು ಸಾಧ್ಯ. ಇದನ್ನ ಮಾಂತ್ರವರ್ಣಿಕಮೇವ ಗೀಯತೆ ಅಂತ ಹೇಳಿದ್ದಾರೆ. ಮಂತ್ರವರ್ಣ ಅಂದ್ರೆ ವೇದ ವಾಕ್ಯ ಅಂತ ಇಷ್ಟೇ ಅರ್ಥ, ಬೇರೆ ಏನಲ್ಲ. ನೇತ್ರವನುಪತ್ತೆ ಮುಂದಿನ ಸೂತ್ರ. ಆನಂದಮಯ ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಾಗೆ ಯಾರು ಪ್ರಶ್ನೆ ಮಾಡಿರ್ತಾರೆ, ಮಾಡಿದ ಪ್ರಶ್ನೆಗೆ ಇದು ಉತ್ತರ. ಆನಂದಮಯ ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸ್ವಕಾಮಯತ ಅಂತಿದೆ ಅಲ್ಲಿ. ಸ್ವಕಾಮಯತ ಬಹುಶ್ಯಾಂ ಪ್ರಜಾಯೇಯ. ನಾನು ಆ ಸೃಷ್ಟಿಕರ್ತ ಆಲೋಚನೆ ಮಾಡಿದ, ನಾನು ಬಹುರೂಪವನ್ನು ಪಡಿಬೇಕು ಅಂತ. ಜಗತ್ ಸೃಷ್ಟಿಕರ್ತೃತ್ವವನ್ನ ಹೇಳುವುದಕ್ಕಿಂತ ಮುಂಚೆ ಬಹುರೂಪತ್ವವನ್ನ ತತ್ವ ಪಡೆಯಿತು ಅಂತಿದೆ. ಈ ಥರದ ಬಹುರೂಪ ಸ್ವೀಕಾರ ಮಾಡುವಿಕೆ ಸೃಷ್ಟಿಕರ್ತೃತ್ವ ಅನ್ನೋದು ಜೀವನಿಗಿಲ್ಲ. ಅದರಿಂದ ಇತರನಾದ ಜೀವ ಆನಂದಮಯ ಅಲ್ಲ. ಮುಂದೆ ಭೇದ ವ್ಯಪದೇಶಾಚ ಅಂತ ಈ ಪ್ರಕರಣದಲ್ಲಿ ಸ್ವಕಾಮಯಿತ ಅಂತ ಇದಾಯಿತು. ಈ ಆನಂದಮಯ ಪ್ರಕರಣದಲ್ಲಿ ರಸಂಹ್ಯೇವಾಯಂ ಲಬ್ಧ್ವಾನಂದೀ ಭವತಿ ಅಂತ ಜೀವನಿಗೂ ಆನಂದಮಯನಿಗೂ ಭೇದವನ್ನು ಹೇಳಿದ್ದಾರೆ.
ಜೀವ ಆನಂದವನ್ನು ಪಡೆಯುವವನು ಬ್ರಹ್ಮನ ಅನುಗ್ರಹದಿಂದ. ಆ ಆನಂದ ಆತನಿಂದ ಹೊಂದಲ್ಪಡುವುದು. ಆದ್ದರಿಂದ ಈ ಆನಂದಮಯನೇ ಜೀವಾತ್ಮ ಅಲ್ಲ ಅಂತಿದು ಭೇದೋಪದೇಶ. ಮುಂದೆ ಕಾಮಾಚ್ಯನಾನುಮಾನಾಪೇಕ್ಷೆ. ಈ ಜಗತ್ತನ್ನು ಸೃಷ್ಟಿ ಮಾಡುವವನು ಮೊದಲು ಇಚ್ಛೆಪಟ್ಟ ಅಂತಿದೆಯಲ್ಲ, ಸಹ ಕಾಮಯತ ಅಂತ. ಜಡವಾದ ಪ್ರಕೃತಿಗೆ ಇಚ್ಛೆಪಟ್ಟು ಸೃಷ್ಟಿ ಮಾಡುವಿಕೆ ಅನ್ನುವ ಗುಣ ಹೊಂದೋದಿಲ್ಲ. ಅದರಿಂದ ಜಡವಾದ ಪ್ರಕೃತಿ ತತ್ವವನ್ನು ಆನಂದಮಯ ಅಂತ ಹೇಳಬಾರದು. ಇದು 7ನೇ ಸೂತ್ರ. ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಅಂತ ಮುಂದಿನ ಸೂತ್ರ. ಇದಾ ಹೀಯ ವೈಷ ಅಂತ ನಾವು ತಗೊಂಡಿರುವ ವೇದವಾಕ್ಯವನ್ನೇ ಅವರು ತಗೊಂಡಿದ್ದಾರೆ. ಯಾರು ಅದೃಶ್ಯನಾದ ಮತ್ತೆ ಪೂರ್ಣವಾಗಿ ನಮ್ಮ ಜ್ಞಾನಕ್ಕೆ ನಿಲುಕದ ಬ್ರಹ್ಮನಲ್ಲಿ ತನ್ನ ಪ್ರತಿಷ್ಠೆಯನ್ನು ನೆಲೆಯನ್ನು ಕಂಡುಕೋತಾನೋ ಅವನು ಮುಂದೆ ಮುಕ್ತಿಯನ್ನು ಪಡೀತಾನೆ ಅಂತ ಅದರ ಅಭಿಪ್ರಾಯ. ಹಿಂದೆ ಅದರ ಅರ್ಥ ನೋಡಿದ್ದೀವಿ. ಆನಂದಮಯನೊಂದಿಗೆ ಭೇದವನ್ನು ತಿಳಿದರೆ ಅಲ್ಲೇನು ಬಂದಿದೆ ಅಂದರೆ, ಆನಂದಮಯನಾದ ಬ್ರಹ್ಮನಿಗೆ ಮತ್ತು ಜೀವನಿಗೆ ಭೇದವನ್ನು ತಿಳಿದರೆ ಸಂಸಾರ, ಅಭೇದವನ್ನು ತಿಳಿದರೆ ಮೋಕ್ಷ ಅಂತಿದೆ. ಈ ಆನಂದಮಯನಾದಂಥವನು ಜೀವನೋ ಪ್ರಕೃತಿಯೋ ಅಂತ ನಾವು ಏನಾದ್ರು ಒಂದು ಸಂಶಯ ಬಂದರೆ ಅದು ಸರಿಯಲ್ಲ. ಯಾಕೆಂದ್ರೆ ಈ ಜೀವನನ್ನು ತಿಳಿದರೆ ಅಥವಾ ಜೀವನನ್ನ ಪ್ರಕೃತಿಯನ್ನ ನಮ್ಮಿಂದ ಅಭಿನ್ನ ಅಂತ ಹೇಳಿದ್ರೆ, ಜೀವನ ನಮ್ಮಿಂದ ಅಭಿನ್ನ ಅಂತ ಹೇಳಿದ್ರೆ ಏನು ಲಾಭ ಇಲ್ಲ. ನಾವು ಬ್ರಹ್ಮನಿಂದ ಅಭಿನ್ನರು, ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿಬೇಕು. ಹಾಗೆ ತಿಳಿದ್ರೆ ಮೋಕ್ಷ. ಇಲ್ಲಿ ಕೂಡ ಸ್ಥೂಲವಾದ ಅರ್ಥವನ್ನೇ ಅಲ್ಲೇನು ವಾಕ್ಯದಿಂದ ಹೊರಟಿದೆ ಅಷ್ಟು ಮಾತ್ರ ಹೇಳಿದ್ದೇನೆ. ಹೀಗೆ 8 ಸೂತ್ರಗಳ ಅರ್ಥವನ್ನ ಶಂಕರಾಚಾರ್ಯಕ್ಕಿಂತ ಪ್ರಾಚೀನರಾದ ವೃತ್ತಿಕಾರರು ಹೇಳಿದ್ದಾರೆ. ಇದನ್ನು ಶಾಂಕರ ಭಾಷ್ಯದಲ್ಲಿ ಅನುವಾದ ಮಾಡಿ ಕೊನೆಗೆ ಶಂಕರಾಚಾರ್ಯ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅನ್ನಮಯದಿಂದ ಹಿಡಿದು ಆನಂದಮಯ ಅಂತ 5 ಶಬ್ದ ಇದೆಯಲ್ಲ, ಅಲ್ಲಿ ಕೊನೆಗೆ ಆನಂದಮಯ ಶಬ್ದಕ್ಕೆ ಮಯಟ್ ಪ್ರತ್ಯಯ ಅಂತ ಏನಿದೆ, ಆ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಅಂತ ಅರ್ಥ ಹೇಳಿದರೆ ಅದು ಬ್ರಹ್ಮವಾತಕ ಅಂತ ನೀವು ಅಂತೀರಿ. ಈ ಉಳಿದ ಕಡೆ ಅನ್ನಮಯ ಇತ್ಯಾದಿ ಕಡೆಗಳಲ್ಲಿ ವಿಕಾರ ಅಂತ ಅರ್ಥ ಹೇಳ್ತೀರಿ ನೀವು. ಇದನ್ನು ಅನುವಾದ ಮಾಡಿ ಖಂಡನೆ ಮಾಡುವಾಗ ಹೇಳ್ತಾರೆ. ಮೊದಲನೇ 4ಕ್ಕೆ ವಿಕಾರ ಅಂತ ಅರ್ಥ ಹೇಳಿ, ಕೊನೆಯದಕ್ಕೆ ಮಾತ್ರ ಮಯಟ್ ಅಂತ ಅರ್ಥ ಹೇಳಿ, ಹೀಗೆ ಕೊನೆಯ ಮಯಟಿ ಮಾತ್ರ ಪ್ರಚುರ ಅಂತ ಅರ್ಥ ಹೇಳಿ ಹೇಗೆ ಮಾಡ್ತೀರಿ? ಇದು ಸರಿಯಾಗೋದಿಲ್ಲ. ಅನ್ನಮಯ ಅಂದ್ರೆ ಅನ್ನದ ವಿಕಾರ ಈ ದೇಹ ಅಂತ ಅರ್ಥ. ಉಳಿದ 3 ಶಬ್ದಗಳಿರೋ ಮಯಟ್ ಶಬ್ದಕ್ಕೂ ಕೂಡ ವಿಕಾರ, ಅಲ್ಲೇನು ಮಯಟ್ ಪ್ರತ್ಯೇಕ ವಿಕಾರ ಅಂತಾನೆ ಅರ್ಥ ಹೇಳಿ ಅವು ಕೂಡ ಜಡವಸ್ತುವಿನ ಹೆಸರಂತೆ ನೀವು ಪರಿಗಣನೆ ಮಾಡಿದ್ದೀರಿ. ಹಾಗಾಗಿ ಅದ್ರ ಜೊತೆಗೇನೆ ಮತ್ತೆ ಆನಂದಮಯ ಅಂತನೂ ಇರುವಾಗ, ಎಲ್ಲವೂ ಒಂದೇ ಪ್ರಕರಣದಲ್ಲಿರುವಾಗ ಆನಂದಮಯ ಶಬ್ದ ಜಡವಾದ ಈ ಕೋಶಗಳು, ದೇಹ ಇತ್ಯಾದಿಗಳನ್ನು ಹೇಳುವುದನ್ನು ಬಿಟ್ಟು ಆತ್ಮತತ್ವವನ್ನು ಹೇಳ್ತದೆ ಅಂತ ನೀವು ವ್ಯಾಖ್ಯಾನ ಮಾಡುವುದು ಉಚಿತ ಅಲ್ಲ. ಒಂದು ಪ್ರಕರಣದಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳಿಗೂ ಸಮಾನ ಅರ್ಥವನ್ನು ಹೇಳಬೇಕು. ಆಗ ಅದರಿಂದ ಏನಾಗ್ತದೆ ಅಂದ್ರೆ, ಒಟ್ಟಾರೆ ಆನಂದಮಯ ಶಬ್ದವೂ ಕೂಡ ಬ್ರಹ್ಮವಾಚಕ ಅಲ್ಲ, ಈ ವೃತ್ತಿಕಾರರು ಹೇಳುವಂತೆ. ಅದು ಈ ಜಡವಾದ ಕೋಶವನ್ನೇ ಹೇಳ್ತದೆ. ಕೋಶವಾಚಕವಾದ ಒಂದು ಶಬ್ದವೇ ಅದು. ಬ್ರಾಕೆಟ್ನಲ್ಲಿ ಜೀವ ಅಂತ ಬರೆದಿದ್ದಾರೆ, ಕೋಶದೊಳಗಿರುವ ಜೀವ ಅಂತ ಅವರು ತಾತ್ಪರ್ಯ ಇದ್ದಿರಬೇಕು. ಆದ್ದರಿಂದ ಇದು ಈ ಆನಂದಮಯ ಮೊದಲಾದ 5 ಶಬ್ದಗಳು ಕೂಡ ಜಡವಾದ ಕೋಶವನ್ನು ಹೇಳ್ತವೆ. ಅದರ ಅವಯವವಾದದ್ದು ಈ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಅದರ ಆನಂದಮಯದ ಅವಯವವೇ ಈ ಬ್ರಹ್ಮತತ್ವ ಅಂತ ವರ್ಣನೆ ಬಂದಿದೆ. ಬ್ರಹ್ಮತತ್ವ ಅನ್ನೋದು ಆನಂದಮಯನ ಪುಚ್ಛ ಅವಯವ ಅಂತ ಹೇಳಿದ್ರು ಕೂಡ ಪುಚ್ಛ ಎಂಬ ಶಬ್ದಕ್ಕೆ ಬಾಲ ಅಂತ ಅರ್ಥ, ಕ್ಷುಲ್ಲಕವಾದ್ದು ಅಂತ ಅರ್ಥ ಮಾಡಬಾರದು. ನಾವು ಜಗತ್ತಿನಲ್ಲಿ ಅವನ ಬಾಲ ಇವನು, ಅವನ ಬಾಲಂಗೋಚಿ ಇವನು ಅಂತಂದ್ರೆ ಅವನ ಮುಂದಿನವನು ನಾಯಕ, ಅವನ ಹಿಂದಿನವನು ಅನುಯಾಯಿ ಅಂತ ಅರ್ಥ ಆಗ್ತದೆ. ಆದ್ರೆ ಇಲ್ಲಿ ಪುಚ್ಛ ಅಂತಂದ್ರೆ ಆಧಾರ ಅಂತ ಅರ್ಥ ಮಾಡಬೇಕು ಅಂತಾರೆ. ಮತ್ತೆ ನಮಗೆ ಪ್ರಿಯ, ಮೋದ, ಪ್ರಮೋದ ಈ ಥರದ ಅನೇಕ ಥರದ ಆನಂದದ ಪ್ರಭೇದಗಳು ಬರ್ತಿರ್ತವೆ. ಅದೆಲ್ಲದಕ್ಕೂ ಯಾರ ಆಧಾರ ಅಂದ್ರೆ ಬ್ರಹ್ಮನೇ ಆಧಾರ. ಬ್ರಹ್ಮನೇ ನಮಗೆ ಅದನ್ನು ಕೊಡುವವನು. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಣ್ಯುಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಈ ಆನಂದ ಸ್ವರೂಪನಾದ ಭಗವಂತನ ಒಂದು ಸಣ್ಣ ಸಣ್ಣ ಆನಂದದ ಅಂಶವನ್ನ ನಾವೆಲ್ಲರೂ ಉಪಯೋಗ ಮಾಡ್ತೀವಿ ಅಂತ. ಹೀಗೆ ಆನಂದ, ನಾವು ಉಣ್ಣುವ ಆನಂದ ಎಲ್ಲ ಬ್ರಹ್ಮನದೇ ಆನಂದ ಅಂತ ಅದರ ತಾತ್ಪರ್ಯ. ಈ ಆನಂದಕ್ಕೆ ಆಶ್ರಯವಾದ ಅಥವಾ ಆನಂದ ಸ್ವರೂಪವಾದ ತತ್ವವೇ ಬ್ರಹ್ಮ. ಆನಂದಮಯ ಬ್ರಹ್ಮ ಅಲ್ಲ, ಆನಂದಮಯ ಕೋಶ ಮಾತ್ರ ಅಂತ ಅದರ ವರ್ಣನೆ. ಚಂದ್ರಿಕಾದಲ್ಲಿ ಏನು ಹೇಳ್ತಾರೆ,
ಈ ಸೂತ್ರದಲ್ಲಿ ಆನಂದಮಯ ಬ್ರಹ್ಮ ಅಂತಿರುವಾಗ ಆನಂದಮಯನ ಪುಚ್ಛ ಬ್ರಹ್ಮ ಅಂತ ನೀವು ವ್ಯಾಖ್ಯಾನ ಹೇಗೆ ಮಾಡ್ತೀರಿ? ತೈತ್ರಿಯ ಉಪನಿಷತ್ತಿನ ವಾಕ್ಯಗಳನ್ನು ನೋಡಿದ್ರೆ ಈ ಅನ್ಯೋಂತರ ಆತ್ಮಾನಂದಮಯ, ಆ ವಿಜ್ಞಾನಮಯನೊಳಗಿರುವಂತಹ ಆನಂದಮಯನೇ ಬ್ರಹ್ಮ ಅಂತ ಬಂದಿದೆಯಲ್ಲ. ಅಂತ ಬಂದಿರುವುದನ್ನು ನೀವು ತಳ್ಳಿ ಹಾಕಿ ನಿಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸ್ಪಷ್ಟವಾದ ವಾಕ್ಯವನ್ನು ನಿರಾಕರಿಸಿ ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಮಾಡುವುದು ಸರಿಯಲ್ಲ. ಇದು ಬ್ರಹ್ಮಾನಂದವಲ್ಲಿಯಲ್ಲಿ ಆಯಿತು. ಭೃಗುವಲ್ಲಿ ಮುಂದೆ ತಂದೆಯಾದ ವರ್ಣನಿಂದ ಉಪದೇಶ ಪಡ್ಕೋತಾನೆ ಭೃಗು. ಅವನು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತಿದೆ. ಅನ್ನನ್ನ ಬ್ರಹ್ಮ ಅಂತ ತಿಳಿದ, ಪ್ರಾಣವನ್ನು ಬ್ರಹ್ಮ ಅಂತ ತಿಳಿದ, ಮನಸ್ಸನ್ನು ಬ್ರಹ್ಮ ಅಂತ ತಿಳಿದ ಅಂತ. ಅನ್ನಮಯಾದಿ 5 ರೂಪಗಳನ್ನು ಬ್ರಹ್ಮ ಅಂತ ತಿಳಿದು ಸಾಕ್ಷಾತ್ಕಾರ ಪಡೆದ ಅಂತಿದೆ. ಅದನ್ನ ಹಾಗಾದ್ರೆ ಅವೆಲ್ಲ ಬ್ರಹ್ಮನ ರೂಪ ಆಗಿರಬೇಕು. ನೀವು ಅದಕ್ಕೆಲ್ಲ ಕೋಶ ಅಂತ ಅರ್ಥ ಮಾಡ್ತೀರಲ್ಲ. ಅನ್ನಮಯಾದಿ 5 ಕೂಡ ಬ್ರಹ್ಮನ ರೂಪ ಅಲ್ಲ, ಕೋಶವೇ ಅಂತ ನೀವು ಮಾಡೋದೇನಿದೆ ಅದು ಉಚಿತ ಅಲ್ಲ ಅಂತಂದ್ರೆ ಒಟ್ಟು ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.